ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. 2025 ಆಗಸ್ಟ್ ತಿಂಗಳು ಅಂದ್ರೆ ಈ ಒಂದು ತಿಂಗಳಲ್ಲಿ ರಿಲೀಸ್ ಮಾಡಿರುವಂತಹ ಒಂದಲ್ಲ ಎರಡಲ್ಲ ಸುಮಾರು 3 ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿಗಳ ಬಗ್ಗೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನೋದು ಶೇರ್ ಅನ್ನೋದು ಮಾಡ್ತೀನಿ. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ ಕೇವಲ ಒಂದು SLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಈವನ್ ITA ಅಥವಾ ತಾವು ಡಿಗ್ರಿ ಸಹ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಅಂದ್ರೆ ಪ್ರತಿ ಒಂದು ಕ್ವಾಲಿಫಿಕೇಶನ್ ಗೆ ಇಲ್ಲಿ ಒಂದೊಂದು ವೇಕೆನ್ಸಿ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಂತಹ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಈ ಒಂದು 3ಕ್ಕೆ 3 ಒಂದು ಹುದ್ದೆಗಳ ಒಂದು ವಿಶೇಷತೆ ಏನಂದ್ರೆ, ಕೆಲವೊಂದು ಹುದ್ದೆಗಳಿಗೆ ಕೇವಲ ಒಂದು ಸಿಂಗಲ್ ಟೈಪ್ ಆಫ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ಇನ್ನೊಂದು ಕೆಲವೊಂದು ಹುದ್ದೆಗಳಿಗೆ ಆರಾಮಾಗಿ ನಮ್ಮ ಒಂದು ಕನ್ನಡ ಭಾಷೆಯಲ್ಲೇ ತಾವೇನು ಒಂದು ಪರೀಕ್ಷೆ ಸಹ ತಾವು ಬರೆಯುವುದಕ್ಕೆ ಇಲ್ಲಿ ಒಂದು ಅವಕಾಶ ಸಹ ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ತಡ ಯಾಕೆ? ಮೊದಲನೇ ಒಂದು ಹುದ್ದೆ ಏರ್ಪೋರ್ಟ್ ಬಗ್ಗೆ ಆದ್ರೆ, ಇನ್ನೊಂದು ಎರಡನೇ ಒಂದು ಹುದ್ದೆ ವಾರ್ಡನ್ ಮತ್ತು ಮೂರನೇ ಒಂದು ಹುದ್ದೆ ಒಂದು ಬ್ಯಾಂಕ್ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಹುದ್ದೆ ಆಗಿರುತ್ತೆ. ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ನೋಡಿದ ನಂತರ ತಮ್ಮ ಒಂದು ಫೇವರೇಟ್ ಆಗಿರುವಂತಹ ಒಂದು ಹುದ್ದೆಗೆ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನು ತಾವು ಮಾಡ್ಕೊಳ್ಳಿ. ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು 3ಕ್ಕೆ 3 ಒಂದು ಹುದ್ದೆಗಳು ಏನಿದಾವೆ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಮೊದಲನೇ ಒಂದು ಹುದ್ದೆಯ ಒಂದು ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ತಾವು ಇಲ್ಲಿಂದ ತಾವು ಮಾಡಬಹುದು. ಸೆಕೆಂಡ್ ನೋಟಿಫಿಕೇಶನ್ ತಾವು ಇಲ್ಲಿ ನೋಡಬಹುದು ಮತ್ತು ಮೂರನೇ ಒಂದು ನೋಟಿಫಿಕೇಶನ್ ಸಹ ತಾವು ನೋಡಬಹುದು. ಒಂದು ಗಮನ ಇರಲಿ, ಈ ಒಂದು ಚಾನಲ್ ಮುಖಾಂತರ ಶೇರ್ ಮಾಡುವಂತಹ ಪ್ರತಿ ಒಂದು ವೇಕೆನ್ಸಿಗಳ ಒಂದು ಅಪ್ಡೇಟ್ ಏನಿದೆ ನಾವು ಮೊದಲು ತಮಗೆ ಅದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತೋರಿಸಿ ನಂತರ ನಾವು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಅನ್ನೋದು ಶೇರ್ ಅನ್ನ ಮಾಡ್ತೀನಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಮಾಹಿತಿ ಅಥವಾ ಒಂದು ಇನ್ಫಾರ್ಮೇಶನ್ ಅನ್ನೋದು ನಾವು ಶೇರ್ ಅನ್ನೋದು ಮಾಡಿಲ್ಲ. ಸೊ ಆ ಒಂದು ಉದ್ದೇಶದಿಂದ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಗಳು ಏನಿದಾವೆ ಆದಷ್ಟು ಈ ಒಂದು ಚಾನಲ್ಗೆ ತಾವು ಸಪೋರ್ಟ್ ಅನ್ನ ಮಾಡಿ ಇನ್ನು ಮುಂದೆ ನಮ್ಮ ಒಂದು ಕರ್ನಾಟಕದಿಂದ, ಭಾರತದಿಂದ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಸಹಾಯವಾಗುವಂತಹ ಪ್ರತಿ ಒಂದು ಸ್ಕಾಲರ್ಶಿಪ್ ನ ಒಂದು ಅಪ್ಡೇಟ್ಸ್ ಕೂಡ ಇದೇ ಒಂದು ಚಾನಲ್ ಮುಖಾಂತರ ನಾವು ಶೇರ್ ಅನ್ನ ಮಾಡ್ತೀನಿ. ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡುವ ಮೂಲಕ ತಮ್ಮ ಒಂದು ಪ್ರತಿ ಒಂದು ಕೊಲೀಗ್ಸ್ ಅಥವಾ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ಮೊದಲನೇ ಒಂದು ವೇಕೆನ್ಸಿಗಳು ತಾವು ನೋಡಬಹುದು. ಈ ಒಂದು 3ಕ್ಕೆ 3 ಒಂದು ಹುದ್ದೆಗಳು ಏನಿದಾವೆ ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಹುದ್ದೆಗಳಾಗಿರುತ್ತವೆ. ಅಂದ್ರೆ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಅಪ್ಲೈ ಮಾಡುವಂತಹ ಒಂದು ಹುದ್ದೆಗಳಾಗಿರುತ್ತವೆ. ಮೊದಲನೇ ಒಂದು ಹುದ್ದೆ ತಾವು ಅಬ್ಸರ್ವ್ ಅನ್ನ ತಾವು ಮಾಡಬಹುದು. ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಫೇವರೇಟ್ ಆಗಿರುವಂತಹ ಒಂದು ಹುದ್ದೆ ಏನಂದ್ರೆ ಏರ್ಪೋರ್ಟ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ಹುದ್ದೆಗಳಾಗಿರುತ್ತವೆ. ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ತಾವು ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಚೆಕ್ಔಟ್ ಅನ್ನ ಮಾಡಬಹುದು. ಈ ಒಂದು ಏರ್ಪೋರ್ಟ್ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದರಲ್ಲಿ IGI ಅಂದ್ರೆ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಯಿಂದ ಇಲ್ಲಿ ತಾವು ನೋಡಬಹುದು. ಮೊದಲನೇ ಒಂದು ಹುದ್ದೆಗಳು ನೋಡಬಹುದು, ಏರ್ಪೋರ್ಟ್ ಗ್ರೌಂಡ್ ಸ್ಟಾಪ್ ಆಗಿರಬಹುದು ಮತ್ತು ಲೋಡರ್, ಈ ಎರಡು ಒಂದು ಹುದ್ದೆಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ತಾವು ಇಲ್ಲಿಂದ ತಾವು ಅಬ್ಸರ್ವ್ ಅನ್ನ ತಾವು ಮಾಡ್ಕೋಬಹುದು. ನೋಡಿ, ನೋಟಿಫಿಕೇಶನ್ ನಾವು ಡೈರೆಕ್ಟ್ ಆಗಿ ತಮಗೆ ತೋರಿಸಿ ಅಲ್ಲಿಂದಾನೇ ಎಕ್ಸ್ಪ್ಲೈನ್ ಮಾಡಿದ್ರೆ ಬಹಳ ಒಂದು ಲೆಂತಿ ಆಗುತ್ತೆ. ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕೀ ಪಾಯಿಂಟ್ಸ್ ನಮಗೆ ಒಂದು ಸಿಗುವುದಿಲ್ಲ. ಓಕೆನಾ? ಸರ್ಚ್ ಅನ್ನ ಮಾಡಬೇಕಾಗಿರುತ್ತೆ, ಬಹಳ ಒಂದು ಟೈಮ್ ಸಿಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾವು ಸಿಂಪಲ್ ಆಗಿ ತಮಗೆ ಒಂದು ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾನ ನಾವು ಪ್ರೊವೈಡ್ ಅನ್ನೋದು ತಾವು ನಮಗೆ ಮಾಡ್ತೀವಿ. ಈ ಒಂದು ಏರ್ಪೋರ್ಟ್ ನ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡ್ಕೊಂಡು ತಾವು ನೋಡಬಹುದು. 10 ಜುಲೈ 2025ಕ್ಕೆ ಆಲ್ರೆಡಿ ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಅನೌನ್ಸ್ ಆಗಿದ್ದು, ಇದರ ಒಂದು ಲಾಸ್ಟ್ ಡೇಟ್ ತಾವು ಅಬ್ಸರ್ವ್ ಮಾಡಬಹುದು 21 ಸೆಪ್ಟೆಂಬರ್ 2025. ಅಂದ್ರೆ ಈ ಒಂದು ತಿಂಗಳು ಆಗಸ್ಟ್ ತಿಂಗಳು ಕಂಪ್ಲೀಟ್ ಆಗಿರುವಂತಹ ತಾವು ಅಪ್ಲೈ ಅನ್ನ ಮಾಡಬಹುದು. ಈವನ್ ಸೆಪ್ಟೆಂಬರ್ 21ನೇ ತಾರೀಕುವರೆಗೂ ತಾವು ಅಪ್ಲೈ ಅನ್ನೋದು ತಾವು ಮಾಡಬಹುದು. ಹಾಗೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಗಳ ಬಗ್ಗೆ ಮಾತಾಡೋದು ತಾವು ನೋಡಬಹುದು ಸ್ನೇಹಿತರೆ, 1446 ಒಂದು ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಎಕ್ಸಾಮ್ ಡೇಟ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಓಕೆನಾ? ಆದಷ್ಟು ಬೇಗ ಈ ಒಂದು ಎಕ್ಸಾಮ್ ಡೇಟ್ ಬಗ್ಗೆ ಕೂಡ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಡ್ತಾರೆ. ನೋಡಿ, 21 ಸೆಪ್ಟೆಂಬರ್ 2025 ಇದರ ಒಂದು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಅಕ್ಟೋಬರ್ ನಲ್ಲಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ನಡೆಯುವಂತಹ ಒಂದು ಚಾನ್ಸ್ ಇದೆ. ಅದು ಯಾವ ರೀತಿ ಎಕ್ಸಾಮಿನೇಷನ್ ಇರುತ್ತೆ, ಯಾವ ರೀತಿ ಒಂದು ಪ್ಯಾಟರ್ನ್ ಇರುತ್ತೆ ಅಂತ ತಾವು ಇಲ್ಲಿಂದ ತಾವು ಅಬ್ಸರ್ವ್ ಅನ್ನ ಮಾಡಬಹುದು.
ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನು ತಾವು ನೋಡಬಹುದು. ಎನಿ 10th ಪಾಸ್, ತಾವೇನಾದ್ರೂ ಕೇವಲ ಒಂದು SLC ಅನ್ನ ಪಾಸ್ ಆಗಿದ್ರೆ ಇಲ್ಲಿ ತಾವು ನೋಡಬಹುದು ಲೋಡರ್ ಎನ್ನುವಂತಹ ಒಂದು ಪೋಸ್ಟ್ಗೆ ತಾವು ಅಪ್ಲೈನ ತಾವು ಮಾಡಬಹುದು. ಲೋಡರ್ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಒಂದು ಗೊತ್ತಿರುತ್ತೆ. ಏರ್ಪೋರ್ಟ್ ನಲ್ಲಿ ಬಹಳಷ್ಟು ಏನೋ ಒಂದು ಸರಕುಗಳು ಬರ್ತಾ ಇರುತ್ತೆ, ಲಗೇಜ್ಗಳು ಬರ್ತಾ ಇರುತ್ತೆ. ಸೊ ಆ ಒಂದು ಲಗೇಜ್ ಗಳನ್ನ ತಾವು ಕರೆಕ್ಟ್ ಆಗಿ ಆ ಒಂದು ಲಗೇಜಸ್ ಅನ್ನ ಇನ್ಸ್ಪೆಕ್ಷನ್ ಅನ್ನ ಮಾಡುವಂತಹ ಒಂದು ಕೆಲಸ ಆಗಿರುತ್ತೆ. ಲಗೇಜಸ್ ಗಳನ್ನ ಒಂದು ಕಡೆ ಜೋಡಣೆ ಮಾಡಬೇಕಂತಹ ಒಂದು ಕೆಲಸ ಆಗಿರುತ್ತೆ. ಇದರ ಒಂದು ಸ್ಯಾಲರಿ ಸಹ ನೋಡಬಹುದು 15 ರಿಂದ 25,000 ಇದರ ಒಂದು ಸ್ಯಾಲರಿ ಇರುತ್ತೆ. ನಂತರ ಇಲ್ಲಿ ಎನಿ 10th 12th ಅಥವಾ 10th ಪ್ಲಸ್ IT ನ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ, ಒಂದು ವೇಳೆ ತಾವು 12th ನ ಪಾಸ್ ಔಟ್ ಆಗಿದ್ರೆ ಅಥವಾ ಒಂದು 10th ಪ್ಲಸ್ IT ಜೊತೆ ತಾವೇ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಮೇಲೆ ಕೂಡ ಇಲ್ಲಿ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದು, ಇದರ ಒಂದು ಸ್ಯಾಲರಿ ನೋಡಿದ್ರೆ 25 ರಿಂದ 35,000 ವರೆಗೂ ಕೂಡ ಇಲ್ಲಿ ತಾವು ಸಂಬಳವನ್ನು ತಾವು ಇಲ್ಲಿ ಪಡ್ಕೋಬಹುದು. ನಮ್ಮ ಕರ್ನಾಟಕದವರು ಬಹಳಷ್ಟು ಏನು ಈ ಒಂದು ಏರ್ಪೋರ್ಟ್ ರಿಲೇಟೆಡ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಅಪ್ಡೇಟ್ ಅನ್ನ ಕೇಳ್ತೀರಾ, ಆದಷ್ಟು ಈ ಒಂದು ಅವಕಾಶ ಸಹ ತಾವು ಇಲ್ಲಿಂದ ತಾವು ಬಳಸ್ಕೋಬಹುದು. ಸ್ನೇಹಿತರೆ, ಇದರ ಒಂದು ಏಜ್ ಲಿಮಿಟ್ ಅನ್ನ ತಾವು ನೋಡಬಹುದು 1/7/2025 ಇದರ ಒಂದು ಏಜ್ ಲಿಮಿಟ್ ಅನ್ನ ಮಾತಾಡಕ್ ಹೋದ್ರೆ 18 ವರ್ಷದಿಂದ 27 ವರ್ಷ ಏನೋ ಒಂದು ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಗೆ ಇದರ ಒಂದು ಏಜ್ ಲಿಮಿಟ್ ಇರುತ್ತೆ. ನಂತರ ಲೋಡರ್ ಗೆ ತಾವು ನೋಡಬಹುದು 20 ರಿಂದ 35 ವರ್ಷವರೆಗೂ ಕೂಡ ಇಲ್ಲಿ ಒಂದು ಲೋಡರ್ ಗೆ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಕೇಳಿದ್ದಾರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಖಂಡಿತವಾಗಿ ತಾವು ನೋಡಬಹುದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸಲ ತಾವು ಚೆಕ್ ಔಟ್ ಅನ್ನ ಮಾಡಿ. ಓಕೆನಾ, ಇದರ ಬಗ್ಗೆ ಮಾತಾಡಕ್ ಹೋದ್ರೆ ವಿಡಿಯೋ ಬಹಳ ಒಂದು ಲೆಂತಿ ಆಗುತ್ತೆ. ಓಕೆನಾ, ಹಾಗೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದು ನೋಡಬಹುದು. ಲೋಡರ್ ಗೆ ನೋಡಬಹುದು 250 ರೂಪಾಯಿ ಮತ್ತು ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಗೆ 350 ರೂಪಾಯಿ ಇಲ್ಲಿ ಒಂದು ಫೀಸ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಸೇಮ್ ಫಾರ್ ಆಲ್ ಕ್ಯಾಟಗರೀಸ್ ಅಂತ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. SC ST ಆಗಿರ್ಬೋದು, EWS ಆಗಿರ್ಬೋದು, OBC ಆಗಿರ್ಬೋದು, ಪ್ರತಿಯೊಬ್ಬ ಒಂದು ಕ್ಯಾಟಗರಿನ ಸೇರಿರುವಂತಹ ಒಂದು ಕ್ಯಾಂಡಿಡೇಟ್ ಏನಿದ್ದಾರೆ ಅವರಿಗೆ ಈ ಎಲ್ಲಾ ಒಂದು ಫೀಸ್ ಅನ್ನ ಪೇ ಅನ್ನ ಮಾಡಬೇಕಾಗಿರುತ್ತೆ. ಯಾರಿಗೂ ಕೂಡ ಈ ಒಂದು ಫೀಸ್ ಅಲ್ಲಿ ಎಕ್ಸ್ಕ್ಯೂಸ್ ಅನ್ನೋದು ಇಲ್ಲಿ ಒಂದು ಇರುವುದಿಲ್ಲ. ಸೆಲೆಕ್ಷನ್ ಪ್ರೊಸೆಸ್ ನ ತಾವು ಒಂದು ಸಲ ತಾವು ಗಮನಿಸಿದಾಗ ತಾವು ನೋಡಬಹುದು ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ರಿಟನ್ ಎಕ್ಸಾಮ್ MCQs ಕ್ವಶನ್ಸ್ ಅಂತ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಸಿಂಪಲ್ ಆಗಿ MCQs ಅಂದ್ರೆ ಏನೋ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 4 ಆನ್ಸರ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಕ್ವಶನ್ ಗೆ ರಿಲೇಟೆಡ್ ಆಗಿ ಒಂದು ಆನ್ಸರ್ ಯಾವುದು ಕರೆಕ್ಟ್ ಆಗಿ ಅಂತ ತಾವು ಏನು ಗುರುತಿಸಿ ತಾವು ಟಿಕ್ ಮಾರ್ಕ್ ಅನ್ನ ಮಾಡಬೇಕಾಗಿರುತ್ತೆ. ಬಹಳ ಒಂದು ಸಿಂಪಲ್ ಆಗಿರುವಂತಹ ಒಂದು ಪರೀಕ್ಷೆ ಅನ್ನೋದು ಇಲ್ಲಿ ಇರ್ತಾರೆ. ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಇಂಟರ್ವ್ಯೂ ಅಂತಾನು ಕೂಡ ಇಲ್ಲಿ ಒಂದು ಕೇಳಿದ್ದಾರೆ. ಇದು ಬರೀ ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಏನಿದ್ದಾರೆ ಯಾರೆಲ್ಲ ಈ ಒಂದು ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ಗೆ ಅಪ್ಲೈ ಅನ್ನ ಮಾಡ್ತೀರಿ ಅವರು ಏನೋ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಪಾಸ್ ಔಟ್ ಆದ ನಂತರ ತಾವೇನು ಇಂಟರ್ವ್ಯೂಗೆ ತಾವು ಇಲ್ಲಿ ಒಂದು ಹೋಗಬೇಕಾಗಿರುತ್ತೆ. ಓಕೆನಾ, ನಂತರ ಈ ಒಂದು ಲೋಡರ್ ಎನ್ನುವಂತಹ ಒಂದು ಪೋಸ್ಟ್ ಕೇವಲ ತಾವು ಎಕ್ಸಾಮ್ ಅನ್ನ ಮಾತ್ರ ತಾವು ಕೊಡಬೇಕಾಗಿರುತ್ತೆ. ಅದರ್ವೈಸ್ ತಾವು ಇಂಟರ್ವ್ಯೂಗೆ ಸಹ ತಾವು ಇಲ್ಲಿ ಒಂದು ಹೋಗುವಂತಹ ಒಂದು ಅವಶ್ಯಕತೆ ಕೂಡ ಇಲ್ಲಿ ಒಂದು ಇರುವುದಿಲ್ಲ. ಸಿಲೆಬಸ್ ಅನ್ನ ತಾವು ಅಬ್ಸರ್ವ್ ಮಾಡಬಹುದು. ಜನರಲ್ ಅವೇರ್ನೆಸ್ ಗೆ 25 ಕ್ವಶನ್ಸ್, ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಗೆ 25 ಕ್ವಶನ್ಸ್, ಇಂಗ್ಲಿಷ್ ಮೇಲೆ 25 ಕ್ವಶನ್ಸ್, aviation ಮೇಲೆ 25 ಕ್ವಶನ್ಸ್, ಟೋಟಲ್ ಆಗಿ 100 ಕ್ವಶನ್ಸ್, 90 ಮಾರ್ಕ್ಸ್ ಮತ್ತು ಯಾವುದೇ ರೀತಿಯಂತಹ ಒಂದು ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಇರುವುದಿಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಇಲ್ಲಿ ಒಂದು ಹೇಳಬಹುದು. ಓಕೆನಾ ಸ್ನೇಹಿತರೆ, ಇದು ಯಾವ ರೀತಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಂಬುದರ ಬಗ್ಗೆ ನಾನು ನಂತರ ಕಂಪ್ಲೀಟ್ ಆಗಿ ನಾನು ಇನ್ಫಾರ್ಮೇಶನ್ ಅನ್ನೋದು ಶೇರ್ ಅನ್ನ ಮಾಡ್ತೀನಿ. ಓಕೆನಾ, ಇದು ಒಂದು ಏರ್ಪೋರ್ಟ್ ನ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಹುದ್ದೆ ಆದ್ರೆ ನಂತರ ಎರಡನೇ ಒಂದು ಹುದ್ದೆ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ವಾರ್ಡನ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳು ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಜೈಲ್ ವಾರ್ಡನ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಓಕೆನಾ, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ನೋಡಬಹುದು. ಇಲ್ಲಿ ಒಂದು ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಓಕೆನಾ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ತಾವು ಇಲ್ಲಿನ ತಾವು ಅಬ್ಸರ್ವ್ ತಾವು ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 8 ಜುಲೈ 2025 ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆದ್ರೆ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 7 ಆಗಸ್ಟ್ 2025 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಏನೋ ಒಂದು ಡೇಟ್ ಇರುತ್ತೆ. ಆಲ್ಮೋಸ್ಟ್ ಆಗಸ್ಟ್ ನಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ಹುದ್ದೆಗಳು ಮತ್ತು ಆಗಸ್ಟ್ ತಿಂಗಳಲ್ಲಿ ಕ್ಲೋಸ್ ಆಗುವಂತಹ ಒಂದು ಹುದ್ದೆಗಳ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ಅಪ್ಡೇಟ್ ಗಳಲ್ಲಿ ಕಂಪ್ಲೀಟ್ ಆಗಿ ಆಗಸ್ಟ್ ತಿಂಗಳಲ್ಲೇ ರಿಲೀಸ್ ಮಾಡಿರುವಂತಹ ಒಂದು ಹುದ್ದೆಗಳ ಬಗ್ಗೆ ನಾನು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತೀನಿ. ಮೊದಲು ಈ ಒಂದು ಹುದ್ದೆಗಳ ಬಗ್ಗೆ ತಾವು ಕಾನ್ಸಂಟ್ರೇಟ್ ಮಾಡಿ. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ತಾವು ನೋಡಬಹುದು 2119 ಒಂದು ಸೀಟ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ, ಎಕ್ಸಾಮ್ ಡೇಟ್ ಬಗ್ಗೆ ಕೂಡ ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ತಮಗೆ ಇಲ್ಲಿ ಒಂದು ತಿಳಿಸ್ಕೊಡ್ತಾರೆ. ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನು ತಾವು ಅಬ್ಸರ್ವ್ ಮಾಡಬಹುದು. ಎನಿ 12th ಪಾಸ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ವಾರ್ಡನ್ ಪೋಸ್ಟ್ ಅಂತ ಒಂದು ಹೇಳಿದ್ದಾರೆ. ಕೇವಲ ಒಂದು ಸೆಕೆಂಡ್ ಪೀಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅದು ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಒಂದು ಸೆಕೆಂಡ್ ಪೀಸ್ ಅನ್ನ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಮೇಲ್ ಕ್ಯಾಂಡಿಡೇಟ್ಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಮಾಡಬಹುದು. ಏನೋ ಒಂದು ಸ್ಯಾಲರಿ ಬಗ್ಗೆ ಕೂಡ ಇಲ್ಲಿ ನೋಡಬಹುದು. ಲೆವೆಲ್ 3 ನಲ್ಲಿ ತಾವು ಇಲ್ಲಿ ಒಂದು ಒಳ್ಳೆಯ ಒಂದು ಸ್ಯಾಲರಿನ ತಾವು ಪಡ್ಕೋಬಹುದು.
ಇದರ ಒಂದು ಏಜ್ ಲಿಮಿಟ್ ಅನ್ನು ನೋಡಬಹುದು 7/8/2025 ಇದರ ಒಂದು ಏಜ್ ಲಿಮಿಟ್ 18ರಿಂದ 27 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಕೇಳಿದ್ದಾರೆ. ಓಕೆನಾ, ಕನಿಷ್ಠ ಮತ್ತು ಗರಿಷ್ಠವಾಗಿರುವಂತಹ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿ ಒಂದು ಕೊಟ್ಟಿದ್ದಾರೆ, ತಾವು ಕೂಡ ತಾವು ಮಾಡಬಹುದು. ನಂತರ ಸೆಲೆಕ್ಷನ್ ಪ್ರೊಸೆಸ್ ನ ಒಂದು ವಿಧಾನಕ್ಕೆ ನಾವು ಬಂದಾಗ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಎಕ್ಸಾಮ್ MCQs ಕ್ವಶನ್ಸ್ ಅಥವಾ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ಕನ್ಫ್ಯೂಸ್ ಅನ್ನ ಮಾಡ್ಕೊಂಡ್ಬಿಡಿ, ಇಲ್ಲಿ ಒಂದು ಥಿಯರಿ ಟೈಪ್ ಇಲ್ಲಿ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಕೇವಲ ಒಂದು ಮಲ್ಟಿಪಲ್ ಚಾಯ್ಸ್ ಒಂದು ಕ್ವಶನ್ಸ್ ಇರುತ್ತೆ, ಆರಾಮಾಗಿ ತಾವು ಬರೆದು ತಾವು ಬರಬೇಕಾಗಿರುತ್ತೆ. ಈ ಒಂದು MCQs ಕ್ವಶನ್ಸ್ ಅಲ್ಲಿ ಈ ಒಂದು ಆನ್ಲೈನ್ ಎಕ್ಸಾಮ್ ನಲ್ಲಿ ತಾವು ಕ್ವಾಲಿಫೈ ಆದ ನಂತರ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಫಿಸಿಕಲ್ ಟೆಸ್ಟ್ ಅಂತ ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ನಂತರ ಇದರ ಒಂದು ಸಿಲೆಬಸ್ ಅನ್ನು ತಾವು ಅಬ್ಸರ್ವ್ ಮಾಡಬಹುದು. ಜನರಲ್ ಅವೇರ್ನೆಸ್ ಗೆ 40 ಕ್ವಶನ್ಸ್, ರೀಸನಿಂಗ್ ಗೆ 40 ಕ್ವಶನ್ಸ್, ಮ್ಯಾಥ್ಸ್ ಗೆ 40 ಕ್ವಶನ್ಸ್, ಹಿಂದಿಗೆ 40, ಇಂಗ್ಲಿಷ್ಗೆ 40 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸುಮಾರು 200 ಮಾರ್ಕ್ಸ್ ಇರುತ್ತೆ. 120 ಕ್ವಶನ್ಸ್ ಸುಮಾರು 120 ನಿಮಿಷ ಒಂದು ಟೈಮ್ ಅನ್ನು ಕೊಟ್ಟಿರ್ತಾರೆ. ಅಂದ್ರೆ 2 ಗಂಟೆಯ ಒಂದು ಟೈಮ್ ಇರುತ್ತೆ. 0.25 ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಓಕೆನಾ, ಹಾಗೆ ತಾವು ಇದರ ಒಂದು ಫಿಸಿಕಲ್ ರಿಕ್ವೈರ್ಮೆಂಟ್ ಬಗ್ಗೆ ಮಾತಾಡೋದ್ರೆ ಮಿನಿಮಮ್ ಹೈಟ್ 170 ಸೆಂಟಿಮೀಟರ್ ಕೇಳಿದ್ದಾರೆ. ಮಿನಿಮಮ್ ಚೆಸ್ಟ್ 81ರಿಂದ 55 ಸೆಂಟಿಮೀಟರ್ ಚೆಸ್ಟ್ ಅನ್ನು ಕೇಳಿದ್ದಾರೆ. ಜಂಪ್ ನೋಡಬಹುದು, ಹೈಟ್ ಜಂಪ್ 13 ಫೀಟ್ ಅನ್ನ ಕೇಳಿದ್ದಾರೆ ಮತ್ತು ಲಾಂಗ್ ಜಂಪ್ 3.9 ಫೀಟ್ ಅನ್ನ ಕೇಳಿದ್ದಾರೆ. ಮತ್ತು ರೇಸ್ ಬಗ್ಗೆ ಮಾತಾಡೋದ್ರೆ 1600 ಮೀಟರ್ ಇನ್ನು 6 ಮಿನಿಟ್ ನಲ್ಲಿ ತಾವು ಕಂಪ್ಲೀಟ್ ಅನ್ನ ಮಾಡಬೇಕಿರುತ್ತೆ. ಹಾಗೆ ಇದು ಒಂದು ಮೇಲ್ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ, ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಈ ಒಂದು ವಾರ್ಡ್ನಲ್ಲಿ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನೋದು ಮಾಡಿಲ್ಲ. ಅಪ್ಲಿಕೇಶನ್ ಫೀಸ್ ಅನ್ನು ತಾವು ಅಬ್ಸರ್ವ್ ಮಾಡಬಹುದು. ಜನರಲ್ OBC EWS ಗೆ ಕೇವಲ 100 ರೂಪಾಯಿ ಅಂತ ಒಂದು ಅಪ್ಲಿಕೇಶನ್ ಫೀಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು SC ST PH ಮತ್ತು ESM ನ ಒಂದು ಕ್ಯಾಟಗರಿಗೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಫೀಸ್ ಇಲ್ಲ. ಅದರ್ ಸ್ಟೇಟ್ ಕ್ಯಾಂಡಿಡೇಟ್ಗಳು ಕೂಡ ಒಂದು 100 ರೂಪಾಯಿ ಅಂತ ಇಲ್ಲಿ ಒಂದು ಮೆನ್ಷನ್ ಅದು ಮಾಡಿದ್ದಾರೆ. ಓಕೆನಾ, ಇಷ್ಟು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆದ್ರೆ ಓಕೆನಾ, ಅಪ್ಲೈ ಮಾಡುವಂತಹ ಒಂದು ಮೆಥಡ್ ಕೂಡ ವಿಡಿಯೋ ಕೊನೆಯಲ್ಲಿ ತಾವು ಅಬ್ಸರ್ವ್ ತಾವು ಮಾಡಬಹುದು. ಬಹಳ ಒಂದು ಮುಖ್ಯವಾಗಿ 3ನೇ ಒಂದು ಹುದ್ದೆ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, ಇಲ್ಲಿ ಇಂಡಿಯನ್ ಬ್ಯಾಂಕ್ ಕಡೆಯಿಂದ ಇಲ್ಲಿ ಒಂದು ವೇಕೆನ್ಸಿಗಳು ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಈ ಒಂದು ವೇಕೆನ್ಸಿಗಳು ಏನಿದಾವೆ, ನಾನು ಮೊದಲು ಹೇಳುವಂತಹ ಒಂದು ವೇಕೆನ್ಸಿಗಳು ಒಂದು ಏರ್ಪೋರ್ಟ್ ಇನ್ನೊಂದು ವಾರ್ಡನ್ ಒಂದು ಪೋಸ್ಟ್ ಏನ್ ಹೇಳ್ತೀನಿ, ಅಲ್ಲಿ ಕೇವಲ ಒಂದು ಸಿಂಗಲ್ ಟೈಪ್ ಆಫ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ತಾವು ಕೊಡಬಹುದು. ಬಟ್ ಈ ಒಂದು ಇಂಡಿಯನ್ ಬ್ಯಾಂಕ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಯಲ್ಲಿ ಈವನ್ ಸಿಂಗಲ್ ಟೈಪ್ ಆಫ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಅದರ ಒಂದು ಜೊತೆಯಲ್ಲಿ ನಮ್ಮ ಒಂದು ಭಾಷೆಯಲ್ಲೇ ಅಂದ್ರೆ ಕನ್ನಡ ಭಾಷೆಯಲ್ಲೇ ತಾವು ಆರಾಮಾಗಿ ತಾವು ಪರೀಕ್ಷೆ ಸಹ ತಾವು ಬರೆಯುವುದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಓಕೆನಾ, ಹಾಗೆ ಸುಮಾರು ತಾವು ಟೋಟಲ್ ನಂಬರ್ ಆಫ್ ಪೋಸ್ಟ್ ಗಳ ಬಗ್ಗೆ ತಾವು ಅಬ್ಸರ್ವ್ ಮಾಡಬಹುದು. 1500 ಒಂದು ಪೋಸ್ಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರುವಂತದ್ದು. ಓಕೆನಾ, ನಮ್ಮ ಒಂದು ಕರ್ನಾಟಕದಂತಾನು ಕೂಡ ಇಂತಿಷ್ಟು ಅಂತಹ ಒಂದು ವೇಕೆನ್ಸಿಗಳು ಕೂಡ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ತಾವು ಮಾಡಬಹುದು. ನೋಡಬಹುದು, ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಕೂಡ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿದ್ದಾರೆ. ಓಕೆನಾ, ತಾವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಒಂದು ಅನೌನ್ಸ್ ಆಗಿದ್ದು, ಲಾಸ್ಟ್ ಡೇಟ್ ಇದೇ ತಿಂಗಳು 7ನೇ ತಾರೀಕೆ ಇದರ ಒಂದು ಲಾಸ್ಟ್ ಅಥವಾ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿದ್ದು, ಸುಮಾರು 1500 ಒಂದು ಪೋಸ್ಟ್ ಅನ್ನ ಈ ಒಂದು ಇಂಡಿಯನ್ ಬ್ಯಾಂಕ್ ಕಡೆಯಿಂದ ರಿಲೀಸ್ ಅನ್ನ ಮಾಡಿದ್ದಾರೆ. ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನ ತಾವು ಅಬ್ಸರ್ವ್ ಮಾಡಬಹುದು. ಎನಿ ಗ್ರಾಜುಯೇಟ್ ಆರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ದೋಸ್ ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಮೆನ್ಷನ್ ಮಾಡಿರ್ತಾರೆ. ಸಪೋಸ್ ತಾವೇನಾದ್ರು ಒಂದು ಡಿಗ್ರಿನಲ್ಲಿ BSc ಆಗಿರ್ಬೋದು, BCom, BA, BBA, ಇಂಜಿನಿಯರಿಂಗ್ ಕೇವಲ ಯಾವುದಾದ್ರೂ ಒಂದು ಡಿಗ್ರಿಯನ್ನು ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಇಂಡಿಯನ್ ಬ್ಯಾಂಕ್ಗೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಒಂದು ಗೊತ್ತಿರಲಿ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಅನುಭವ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು, ಅನುಭವ ಇಲ್ಲದಂತಹ ಒಂದು ಕ್ಯಾಂಡಿಡೇಟ್ ಮಾತ್ರ ಇಲ್ಲಿ ಒಂದು ಅಪ್ಲೈನ ಮಾಡಬಹುದು ಅಂತಾನು ಹೇಳಿದಾರಂತದ್ದು. ಏಜ್ ಲಿಮಿಟ್ ಅನ್ನ ತಾವು ಅಬ್ಸರ್ವ್ ಮಾಡಬಹುದು. ನಿಮ್ಮ ಒಂದು ಏಜ್ ಅನ್ನ 31/7/2025 ಇಲ್ಲಿ ಒಂದು ಕೌಂಟ್ ಅನ್ನ ಮಾಡಿದಾಗ ಮಿನಿಮಮ್ ಏಜ್ 20 ವರ್ಷ, ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 28 ವರ್ಷ ಕೂಡ ಇಲ್ಲಿ ಒಂದು ಕೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ತಾವು ನೋಡಬಹುದು. SC ST ಗೆ 5 ವರ್ಷ, OBC ಗೆ 3 ವರ್ಷ. ಓಕೆನಾ, ಈ ಒಂದು 3 ಹುದ್ದೆಗಳಿಗೂ ಸೇಮ್ ಆಗಿರುವಂತಹ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಪ್ಲಿಕೇಶನ್ ಫೀಸ್ ಅನ್ನು ತಾವು ಅಬ್ಸರ್ವ್ ಮಾಡಬಹುದು. ಜನರಲ್ OBC EWS ಗೆ ಕೇವಲ 800 ರೂಪಾಯಿ ಇರುತ್ತೆ. SC ST ಮತ್ತು EWS ಗೆ 175 ರೂಪಾಯಿ ಇಲ್ಲಿ ಒಂದು ಈ ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲಿ ಒಂದು ಕೇಳಿರುವಂತದ್ದು. ನಂತರ ಸೆಲೆಕ್ಷನ್ ಪ್ರೊಸೆಸ್ ನ ಒಂದು ವಿಧಾನಕ್ಕೆ ನಾವು ಬಂದಾಗ ನೋಡಬಹುದು, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ರಿಟರ್ನ್ ಟೆಸ್ಟ್, ಆಬ್ಜೆಕ್ಟಿವ್, ಮಲ್ಟಿಪಲ್ ಚಾಯ್ಸ್ ಅನ್ನೋ ಕ್ವಶನ್ಸ್ ಇರುತ್ತೆ. ಓಕೆನಾ, ಸೇಮ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ಇಲ್ಲಿ ತಾವು ಅಬ್ಸರ್ವ್ ಮಾಡಬಹುದು. ದ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ ಇಂಗ್ಲಿಷ್, ಹಿಂದಿ ಅಂಡ್ ರೀಜನಲ್ ಲ್ಯಾಂಗ್ವೇಜ್ ಫಾರ್ ಕರ್ನಾಟಕ ಸ್ಟೇಟ್. ದ ಪೇಪರ್ ವಿಲ್ ಬಿ ಅವೈಲೇಬಲ್ ಇನ್
ಇನ್ ಕನ್ನಡ ಲ್ಯಾಂಗ್ವೇಜ್ ಅಂತ ಕೂಡ ಇಲ್ಲಿ ಒಂದು ಮೆನ್ಷನ್ ಅದು ಮಾಡಿರ್ತದೆ. ತಾವು ಈ ಒಂದು ನೋಟಿಫಿಕೇಶನ್ ತಾವು ಏನೊಂದು ಚಕೋಟನ್ನ ಮಾಡಿದಾಗ ಈ ಒಂದು ಸ್ಟೇಟ್ಮೆಂಟ್ ತಮಗೆ ಇಲ್ಲಿ ಒಂದು ಸಿಗುತ್ತೆ ನೋಡಿ. ಏನು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಕಂಪಲ್ಸರಿ ಆಗಿ ಏನೋ ಒಂದು ಕ್ವಶನ್ ಪೇಪರ್ ಇದ್ದೇ ಇರುತ್ತೆ. ಬಟ್ ಸ್ಟೇಟ್ ವೈಸ್ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಸ್ಟೇಟ್ ನ ಒಂದು ಲೋಕಲ್ ಲ್ಯಾಂಗ್ವೇಜ್ ಮುಖಾಂತರ ಕ್ವಶನ್ ಪೇಪರ್ ಪ್ರಿಂಟು ಆಗಿರುತ್ತೆ. ತಾವು ಏನೋ ಒಂದು ಆ ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಆನ್ಸರ್ ಆ ಒಂದು ಸ್ಟೇಟ್ ನ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ತಾವು ಕೊಡಬಹುದು. ಅಂದ್ರೆ ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಆರಾಮಾಗಿ ತಾವು ಎಕ್ಸಾಮಿನೇಷನ್ಸ್ ಅನ್ನೋದು ಕೊಡಬೇಕಾಗಿರುತ್ತೆ. ಇಲ್ಲಿ ಶಾರ್ಟ್ಲೇಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ LLPT ಟೆಸ್ಟ್ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ಗೆ ತಾವು ಅಟೆಂಡ್ ಆಗಬೇಕಾಗಿರುತ್ತೆ. ಅಂದ್ರೆ ಈ ಒಂದು LLPT ಟೆಸ್ಟ್ ಅಂದ್ರೆ ಏನು ಇದರ ಅಂತ ಅರ್ಥ ಏನಂದ್ರೆ ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ಹುದ್ದೆ ಆಗಿರೋದ್ರಿಂದ ಏನು ಆ ಒಂದು ಸ್ಟೇಟ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಲೋಕಲ್ ಲ್ಯಾಂಗ್ವೇಜ್ಗಳ ಬಗ್ಗೆ ತಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಎಂಬುದರ ಬಗ್ಗೆ ಈ ಒಂದು LLPT ಟೆಸ್ಟ್ ಅನ್ನೋದು ಕೊಡಬೇಕಾಗಿರುತ್ತೆ. ಸಪೋಸ್ ನಮ್ಮ ಒಂದು ಕರ್ನಾಟಕದ ಕಡೆಯಿಂದ ತಾವು ಅಪ್ಲೈ ಮಾಡಂಗಿದ್ರೆ ಕನ್ನಡ ಭಾಷೆ ಅನ್ನೋದು ತಮಗೆ ಒಂದು ಗೊತ್ತಿರಲೇಬೇಕಾಗಿರುವಂಥದ್ದು. ಸಪೋಸ್ ತಾವೇನಾದ್ರೂ ನೋಡಬಹುದು ಕ್ಯಾಂಡಿಡೇಟ್ ನಾಟ್ ಸ್ಟಡಿಡ್ ದ ಲೋಕಲ್ ಲ್ಯಾಂಗ್ವೇಜ್ ಇನ್ ಕ್ಲಾಸ್ 10th ಮಸ್ಟ್ ಅಪಿಯರ್ ಫಾರ್ ದಿಸ್ ಟೆಸ್ಟ್ ಅಂತ ಮೆನ್ಷನ್ ಮಾಡಿರುವಂಥದ್ದು. ಯಾರೆಲ್ಲ ಈ ಒಂದು LLPT ಟೆಸ್ಟ್ಗೆ ಅಟೆಂಡ್ ಆಗಬೇಕು ಅಂದ್ರೆ ತಮ್ಮ ಒಂದು SLC ನಲ್ಲಿ ಈ ಒಂದು ಕನ್ನಡ ಸಬ್ಜೆಕ್ಟ್ ಅನ್ನ ತಾವೇನಾದ್ರೂ ಓದಿದ್ರೆ ತಾವು ಈ ಒಂದು LLPT ಟೆಸ್ಟ್ಗೆ ಅಟೆಂಡ್ ಆಗುವಂತಹ ಒಂದು ಅವಶ್ಯಕತೆ ಇಲ್ಲ. ಅದರ್ವೈಸ್ ತಾವೇನಾದ್ರೂ ಓದಿಲ್ಲ ಅಂದ್ರೆ ಈ ಒಂದು LLPT ಟೆಸ್ಟ್ಗೆ ತಾವು ಅಟೆಂಡ್ ಆಗಲೇಬೇಕಾಗಿರುವಂಥದ್ದು. ನಂತರ ಈ ಒಂದು LLPT ಟೆಸ್ಟ್ ಆಗಿರುವ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ, ಮೆಡಿಕಲ್ ಟೆಸ್ಟ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಸಹ ಇಲ್ಲಿ ಒಂದು ನಡೆಯುವುದಿಲ್ಲ. ಎಕ್ಸಾಮ್ ಪ್ಯಾಟರ್ನ್ ತಾವು ಅಬ್ಸರ್ವ್ ಮಾಡಬಹುದು. ಸುಮಾರು 100 ಕ್ವಶನ್ಸ್, 100 ಮಾರ್ಕ್ಸ್, 60 ನಿಮಿಷ ಒಂದು ಟೈಮ್, 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಮೇಲೆ 25 ಕ್ವಶನ್, ಜನರಲ್ ಇಂಗ್ಲಿಷ್ ಮೇಲೆ 25 ಕ್ವಶನ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ 25 ಕ್ವಶನ್, ರೀಸನಿಂಗ್ ಮತ್ತು ಕಂಪ್ಯೂಟರ್ ನಾಲೆಜ್ ಮೇಲೆ 25 ಕ್ವಶನ್ಸ್ ಅನ್ನೋದು ಇಲ್ಲಿ ಒಂದು ಕೇಳಿರ್ತಾರೆ. ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಿ ನೋಡಬಹುದು. ನಮ್ಮ ಒಂದು ಕರ್ನಾಟಕದಿಂದ ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ ಇಲ್ಲಿ ಇರುವಂತದ್ದು, ಎಕ್ಸಾಮ್ ಸೆಂಟರ್ ಇರುವಂತದ್ದು. ಓಕೆನಾ ಸ್ನೇಹಿತರೆ, ಇಷ್ಟು ಏನು 1, 2 ಮತ್ತು 3 ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇಲ್ಲಿ ಆಗಿರುವಂತದ್ದು. ಇನ್ನು ಸ್ನೇಹಿತರೆ ಇನ್ನು ಈ 3 ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಇನ್ನೂ ಒಂದು ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಪಡ್ಕೋಬಹುದು. ಅಂದ್ರೆ ಆಲ್ರೆಡಿ ನಾನು ಇದೇ ಒಂದು ಚಾನಲ್ ಮಾಡಿ ಆಲ್ರೆಡಿ ನಾನು ಅಪ್ಲೋಡ್ ಸಹ ಮಾಡಿದ್ದೀನಿ, ಅಲ್ಲಿಂದ ತಾವು ಪಡ್ಕೋಬಹುದು. ಈಗ ಫೈನಲ್ ಆಗಿ ನಾವು ಯಾವ ರೀತಿ ನಾವು ಅಪ್ಲೈನ ಮಾಡಬಹುದು ಬ್ರದರ್ ಅಂದ್ರೆ ಸ್ನೇಹಿತರೆ ಈ ಒಂದು 3 ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ ಆಗಿ ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಏನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ತಾವೇನಾದ್ರೂ ಒಂದು ಏರ್ಪೋರ್ಟ್ಗೆ ಅಪ್ಲೈನ ಮಾಡಬೇಕಾ ಅಥವಾ ಒಂದು ಜೈಲ್ ವಾರ್ಡನ್ಗೆ ಅಪ್ಲೈ ಮಾಡಬೇಕಾ ಅಥವಾ ಒಂದು ಇಂಡಿಯನ್ ಬ್ಯಾಂಕ್ಗೆ ಅಪ್ಲೈ ಮಾಡಬೇಕಾ, ಈ 3 ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಅಪ್ಲೈ ತಾವು ಮಾಡಬಹುದು. ಅಷ್ಟೇ ಅಲ್ಲ, ಈ ಒಂದು 3 ಹುದ್ದೆಗಳ ಒಂದು ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡಬೇಕು, ಡೌನ್ಲೋಡ್ ಅನ್ನ ಮಾಡಿಕೊಂಡು ಅಂದ್ರೆ ಇದೇ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಸಹ ಕೊಟ್ಟಿರ್ತೀನಿ. ಆ ಒಂದು ಚಾನಲ್ 3 ಒಂದು ನೋಟಿಫಿಕೇಶನ್ ಸಹ ನಾನು ಶೇರ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಡೌನ್ಲೋಡ್ ಸಹ ತಾವು ಮಾಡಿಕೊಂಡು ತಾವು ಚೆಕ್ಔಟ್ ಅನ್ನೋದು ತಾವು ಮಾಡಬಹುದು. ಒಂದು 3 ಹುದ್ದೆಗಳಿಗೆ ಒಂದು ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಆದಷ್ಟು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.